ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ನಾನು CSC ಸರ್ವೀಸಲ್ಲಿ CSC ಲಾಗಿನ್ ಐ ಡಿಲಿ ಯಾವೆಲ್ಲ ಸರ್ವೀಸ್ ಇದ್ದಾವೆ, ಯಾವೆಲ್ಲ ಸರ್ವೀಸ್ ನೇಮ್ಗಳು ಸರ್ವೀಸನ್ನು ಕೊಡ್ಬೋದು ನಾವು ಜನರಿಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವೊಂದು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹತ್ರ, ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ CSC ಐ ಡಿನ ಪರ್ಚೇಸ್ ಮಾಡಿರ್ತೀರಿ, CSC ಐ ಡಿನ ತೆಗೆದುಕೊಂಡಿರ್ತೀರಿ. ಸೊ ನೀವು ಈ ಒಂದು ಐ ಡಿ ತೊಗೊಂಡ್ಮೇಲೆ ನಿಮಗೆ CSCಲಿ ಯಾವೆಲ್ಲ ಸರ್ವೀಸ್ ಇದೆ ಅನ್ನೋದನ್ನೇ ಕೆಲವೊಂದು ಹೊಸಬರು ಸ್ಟಾರ್ಟ್ ಮಾಡಿರ್ತಾರೆ, ಅವರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವೊಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮೇಯ್ನಾಗಿ ನೋಡಿ, CSC ಲಿಸ್ಟ್ ಆಫ್ ಸರ್ವಿಸ್ ಅವಾರ್ಡ್ ಥ್ರೂ CSCಲಿ ಯಾವೆಲ್ಲ ಸರ್ವಿಸ್ ಇದ್ದಾವೆ ಅಂತ ಹೇಳ್ತೇನೆ. ಮೊದಲನೇದಾಗಿ ಆಧಾರ್ ಸರ್ವಿಸ್. ಸೊ ಈ ಆಧಾರ್ ಸರ್ವಿಸನ್ನು ಮಾಡಬೇಕಂದ್ರೆ ಕಂಪಲ್ಸರಿ ಆಧಾರ್ ಎಕ್ಸಾಮನ್ನು ಪಾಸ್ ಆಗಿರಬೇಕಾಗತ್ತೆ. ನೋಡಿ, ಆಧಾರ್ ಸರ್ವಿಸಲ್ಲಿ ಹೊಸದಾಗಿ ಆಧಾರ್ ಸರ್ವಿಸ್ ಜನ್ರೇಷನ್ ಆಫ್ ಆಧಾರ್. ಸೊ ಹೊಸದಾಗಿ ಆಧಾರ್ ಕಾರ್ಡನ್ನು ಮಾಡ್ಬೋದು ನಾವು CSCಲಿ. ಎರಡನೇದಾಗಿ ಆಧಾರ್ ಸರ್ವಿಸಲ್ಲಿ KYC ಆ್ಯಂಡ್ ಅಥೆಂಟಿಕೇಷನ್, ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಬೋದು, ಅಥವಾ ನೆಕ್ಸ್ಟ್ ಆಧಾರ್ ಕಾರ್ಡ್ ಪ್ರಿಂಟನ್ನು ಹಾಕಿಕೊಡ್ಬೋದು. ನೆಕ್ಸ್ಟ್ ಆಧಾರ್ ಅಪ್ಡೇಟ್ಸ್ ಅಂದರೆ ಅಡ್ರೆಸ್ಸನ್ನು ತಿದ್ದುಪಡಿ ಮಾಡುವಂಥದ್ದಾಗಿರ್ಬೋದು. KYC ಅಂದರೆ ಮೊಬೈಲ್ ನಂಬರನ್ನು ಚೇಂಜ್ ಮಾಡ್ಬೋದು, ಅಪ್ಡೇಟನ್ನು. ಸೊ ಇದು ಆಧಾರ್ ಸರ್ವಿಸನ್ನು ಮಾಡ್ಬೋದು ನಾವು CSCಲಿ. ಅದು ಆಧಾರ್ ಸರ್ವಿಸ್ ಮಾಡಬೇಕಂದ್ರೆ ಕಡ್ಡಾಯವಾಗಿ ಆಧಾರ್ ಎಕ್ಸಾಮನ್ನು ಪಾಸ್ ಆಗಿರಬೇಕು. ನೆಕ್ಸ್ಟ್ ಎರಡನೇದಾಗಿ ಸೆಂಟ್ರಲ್ G2 ಸರ್ವೀಸಸ್ ಆ್ಯಂಡ್ PM ವೆಲ್ಫೇರ್. ಸೊ ಇದರಲ್ಲಿ ನಮಗೆ ಆಯುಷ್ಮಾನ್ ಭಾರತ್ ಯೋಜನೆ, ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಾವು CSCಲಿ ಅಪ್ಲೈ ಮಾಡ್ಬೋದು. ಎರಡನೇದಾಗಿ ಫಸಲ್ ಬಿಮಾ, ಪ್ರಧಾನ ಮಂತ್ರಿ PM ಫಸಲ್ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಾವು CSCಲಿ ಹಾಕ್ಬೋದು. ನೆಕ್ಸ್ಟ್ PM ಉಜ್ವಲ್ ಸ್ಕೀಮ್, LPG ಬುಕ್ಕಿಂಗ್, ಇದನ್ನು ಕೂಡ ನಾವು CSCಲಿ ಇದನ್ನು ಕೂಡ ಸರ್ವಿಸ್ ಕೊಡ್ಬೋದು. ನೆಕ್ಸ್ಟ್ PM ಶ್ರಮಯೋಗಿ ಮಾನ್ಧನ್ ಯೋಜನೆ. ಸೊ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಇದನ್ನು ಕೂಡ ನಾವು ಮಾನ್ಧನ್ ಯೋಜನೆಗಳನ್ನು, NPS ಸ್ಕೀಮ್ಗಳನ್ನು ನಾವು CSCಲಿ ನೋಂದಾವಣೆಯನ್ನು ಮಾಡ್ಬೋದು. ಈಗಾಗಲೇ ಇದರ ಬಗ್ಗೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಶ್ರಮಯೋಗಿ ಮಾನ್ಧನ್ ಯೋಜನೆಯ ಬಗ್ಗೆ. ಹಾಗೆ PM ಕಿಸಾನ್ ಮಾನ್ಧನ್ ಯೋಜನೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ, ಹಾಗೂ PM ಮರ್ಚೆಂಟ್ ಪೆನ್ಷನ್ ಯೋಜನೆ, PM ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಯೋಜನೆ, PM ಸ್ವಾನಿಧಿ ಯೋಜನೆ, ಶ್ರಮ್ ಕಾರ್ಡ್ ರಿಜಿಸ್ಟ್ರೇಷನ್. ನೋಡಿ, ಇಷ್ಟು ಸರ್ವಿಸನ್ನು ನಾವು CSCಲಿ ಅಪ್ಲೈ ಮಾಡ್ಬೋದು. ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, PM ಉಜ್ವಲ್ ಸ್ಕೀಮ್, LPG ಬುಕ್ಕಿಂಗಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಕಿಸಾನ್ ಮಾನ್ಧನ್ ಯೋಜನೆ. ನೋಡಿ, ಇಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಾನು ವಿಡಿಯೋ ಮಾಡಿದ್ದೇನೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು. ಶ್ರಮ್ ಕಾರ್ಡ್ದು ಮಾಡಿದ್ದೇನೆ, PM ಶ್ರಮಯೋಗಿ ಮಾನ್ಧನ್ ಕೂಡ ಮಾಡಿದ್ದೇನೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಮಾಡಿದ್ದೇನೆ. ನೆಕ್ಸ್ಟ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆದು ಕೂಡ ನಾನು ವಿಡಿಯೋನ ಮಾಡಿದ್ದೇನೆ. ಪ್ರತಿಯೊಂದು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇದರದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಕೂಡ ಇರುತ್ತೆ, ಹೋಗಿ ನೋಡ್ಬೋದು. ನೆಕ್ಸ್ಟ್ ಅದೇ ಥರ ಅದರ್ ಸೆಂಟ್ರಲ್ G2 ಸರ್ವಿಸಲ್ಲಿ ಯಾವೆಲ್ಲ ಸರ್ವಿಸ್ ಬರುತ್ತೆ ಅಂತ ನೋಡೋಣ. ಇದರಲ್ಲಿ ನೋಡಿ, ಎಲೆಕ್ಷನ್ ಕಮಿಷನ್ ಸರ್ವಿಸ್, ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ವೋಟರ್ ಐ ಡಿಗೆ ಸರ್ವಿಸನ್ನು ಕೊಡ್ಬೋದು. ಪಾಸ್ಪೋರ್ಟ್ ಅಪ್ಲಿಕೇಶನನ್ನು ನಾವು ಅಪ್ಲೈ ಮಾಡ್ಬೋದು. ಪ್ಯಾನ್ ಕಾರ್ಡ್ ಅಪ್ಲಿಕೇಶನನ್ನು ಹಾಕ್ಬೋದು. ಪ್ಯಾನ್ ಕಾರ್ಡಲ್ಲಿ UTIದಲ್ಲಿ ಹಾಕ್ಬೋದು, NSDAದಲ್ಲಿ ಕೂಡ ನಾವು ಅಪ್ಲೈ ಮಾಡ್ಬೋದು. ಪ್ಯಾನ್ ಕರೆಕ್ಷನನ್ನು ಮಾಡ್ಬೋದು, ಪ್ಯಾನ್ ಕಾರ್ಡ್ ತಿದ್ದುಪಡಿ ಮಾಡ್ಬೋದು, ಮತ್ತು ಹೊಸ ಪ್ಯಾನ್ ಕಾರ್ಡ್ ಕೂಡ ನಾವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸ್ವಚ್ಛ ಭಾರತ್ ಅಭಿಯಾನ ಸರ್ವಿಸ್ ಕೊಡ್ಬೋದು. FSSAI ರಿಜಿಸ್ಟ್ರೇಷನ್ ಆ್ಯಂಡ್ ಲೈಸೆನ್ಸ್ ಸರ್ವಿಸ್ ಕೂಡ ನಾವು ಮಾಡ್ಬೋದು. ನೆಕ್ಸ್ಟ್ ಜೀವನ್ ಪ್ರಮಾಣ್ ಸರ್ವಿಸನ್ನು ಕೊಡ್ಬೋದು. ಉದಯಂ ಜ್ಯೋತಿ ಪರಿಚಯ ಸರ್ವಿಸನ್ನು ಮಾಡ್ಬೋದು. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಅಪ್ಲಿಕೇಶನ್ 9+ NS ಥ್ರೋ CSC, ಇದನ್ನು ಕೂಡ ನಾವು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಹೆಲ್ತ್ ಕೇರ್ ಸರ್ವಿಸಿಗೆ ಬಂದರೆ, ಅದರಲ್ಲಿ ಹೆಲ್ತ್ ಕೇರ್ ಸರ್ವಿಸ್, ಮೆಡಿಸಿನ್ ಸೇಲ್ಸ್ ಟೆಲಿಮೆಡಿಸಿನ್ ಆಗಿರ್ಬೋದು. ನೆಕ್ಸ್ಟ್ ಇದರಲ್ಲಿ ಸ್ತ್ರೀ ಸ್ವಾಭಿಮಾನ್ ಅಂತೇಳಿ ಇದೆ. ನೆಕ್ಸ್ಟ್ ಮೆಡಿಸಿನ್ ಸೇಲ್ಸ್ ಅಂತೇಳಿ ಇನ್ನೊಂದು ಟೆಲಿಮೆಡಿಸಿನಲ್ಲೇ ನೀವು ಆನ್ಲೈನನ್ನು ಟೆಲಿಮೆಡಿಸಿನ್ ಕನ್ಸಲ್ಟೆನ್ಸಿ ಮಾಡಿ, ನಾವು ಡಾಕ್ಟ್ರನ್ನ ಕನ್ಸಲ್ಟೆನ್ಸಿ ಮಾಡಿ ನಾವು ಅದಕ್ಕೆ ಬೇಕಾದಂಥ ಮೆಡಿಸಿನನ್ನು ತೊಗೊಳ್ಬೋದು, ಮತ್ತು ಬುಕ್ ಕೂಡ ಮಾಡ್ಬೋದು. ಇದರ ಬಗ್ಗೆ ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಾನು. ಪ್ಯಾನ್ ಕಾರ್ಡ್ದು ವಿಡಿಯೋ ಮಾಡಿದ್ದೇನೆ, ಪಾಸ್ಪೋರ್ಟ್ ಅಪ್ಲಿಕೇಶನ್ದು ವಿಡಿಯೋ ಮಾಡಿದ್ದೇನೆ, ಆಲ್ಮೋಸ್ಟ್ ಎಲ್ಲದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೇನೆ. ಇನ್ನು ಯುಟಿಲಿಟಿ ಬಿಲ್ ಪೇಮೆಂಟ್ ಸರ್ವಿಸ್ ಕಾರ್ಡಲ್ಲಿ ಬಂದರೆ, ಇಲ್ಲಿ ನೋಡಿ, ಯುಟಿಲಿಟಿ ಸರ್ವಿಸಲ್ಲಿ LPG ಬುಕ್ಕಿಂಗ್ ಮಾಡ್ಬೋದು, ವಾಟರ್ ಬಿಲ್ ಪೇಮೆಂಟ್ ಸರ್ವಿಸನ್ನು ಕೊಡ್ಬೋದು. ನೆಕ್ಸ್ಟ್ ಭಾರತ್ ಬಿಲ್ ಪೇಮೆಂಟ್ ಸರ್ವಿಸನ್ನು, BBPS ಅಂದರೆ ರೀಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟನ್ನು ಮಾಡ್ಬೋದು ಇದರಲ್ಲೇ. ನೆಕ್ಸ್ಟ್ ಲೀಗಲ್ ಸರ್ವಿಸಲ್ಲಿ, ಸೊ ಲೀಗಲ್ ಸರ್ವಿಸಿಗೆ ಬಂದರೆ ಅದರಲ್ಲಿ 2 ಸರ್ವಿಸ್ ಇದ್ದಾವೆ. ಟೆಲಿ ಲೀಗಲ್ ಕನ್ಸಲ್ಟೆನ್ಸಿ ಸರ್ವಿಸನ್ನು ಕೊಡ್ಬೋದು. ಟೆಲಿಲಾ ಅಂತ ಏನು ಮಾಡಿದ್ದೀವಿ ಅದರದ ವಿಡಿಯೋ ಕೂಡ ನಾನು ಮಾಡಿದ್ದೇನೆ ಆಲ್ರೆಡಿ. ಇದನ್ನು ಟೆಲಿಲಾ ಅಂದರೆ
ಕಾನೂನಿನ ಸಲಹೆಗಳನ್ನು ಪಡೆಯುವಂಥ ಒಂದು ಸರ್ವಿಸ್ ಆಗಿರುತ್ತೆ. ಇದನ್ನು ಕೂಡ ನಾವು CSCಲಿ ಮಾಡ್ಬೋದು. ನೆಕ್ಸ್ಟ್ ಕೋರ್ಟ್ ಸರ್ವಿಸ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ನಾವು. ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನಲ್ ಪರ್ಪಸ್ಗೆ ಸರ್ವಿಸ್ ಯಾವ್ಯಾವ ಇದ್ದಾವೆ. ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಕೀಮ್ಸ್ ಕೋರ್ಸಸ್ ಅಂದರೆ ಒಲಿಂಪಿಯಡ್ ಸರ್ವಿಸಸ್ ಆಗಿರ್ಬೋದು. ನೆಕ್ಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಜಾಬ್ ಪೋರ್ಟಲ್ಸ್ ಅಂದರೆ ಜಾಬ್ ರಿಕ್ವರ್ಡ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಇರುತ್ತೆ. ನೀವು ಅದಕ್ಕೆ ಫೀಸ್ ಕಟ್ಟಿ ಇದು ಕೂಡ CSCಲಿ ಅಪ್ಲೈ ಮಾಡ್ಬೋದು. ವೇರಿಯಸ್ ಕೋರ್ಸಸ್ ಆಫ್ CSC ಅಕಾಡೆಮಿ ಅಂದರೆ ಫಾರ್ ಎಕ್ಸಾಂಪಲ್ ರೈಲ್ವೆ, CSA, SSC ಎಕ್ಸಾಮ್ಸ್ಗೆ ಈ ಥರ ಗೌರ್ಮೆಂಟ್ ವೇರಿಯಸ್ ಕೋರ್ಸಸನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್, ಅವರಿಗೆ ನೋಟ್ಸ್ ಅವೈಲೇಬಲ್ ಆಗುತ್ತೆ CSC ಅಕಾಡೆಮಲ್ಲಿ. ಇದು ಕೂಡ ಸರ್ವಿಸನ್ನು ನಾವು ಇದರಲ್ಲಿ ಕೊಡ್ಬೋದು CSC ಲಾಗಿನಲ್ಲಿ. ನೆಕ್ಸ್ಟ್ ಅದರ್ B2C ಆ್ಯಂಡ್ B2B ಸರ್ವಿಸಸ್, ಇದರಲ್ಲಿ ಗ್ರಾಮೀಣ ಸ್ಟೋರ್ ಅಂತೇಳಿ, ಕಿಸಾನ್ ಸ್ಟೋರ್ ಅಂತೇಳಿ ಇದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಒಲಿಂಪಿಯಡ್ ಸರ್ವಿಸ್ದು ಕೂಡ ವಿಡಿಯೋ ಮಾಡಿದ್ದೇನೆ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ಗಳನ್ನು ಕೊಡ್ಬೋದು. ಅಗ್ರಿಕಲ್ಚರಲ್ ಸರ್ವಿಸನ್ನು ಕೊಡ್ಬೋದು. ಮೊಬೈಲ್ ಆ್ಯಂಡ್ DTH ರೀಚಾರ್ಜ್ ಸರ್ವಿಸನ್ನು ಮಾಡ್ಬೋದು. ITA ರಿಟರ್ನ್ ಫೈಲಿಂಗನ್ನು ಮಾಡ್ಬೋದು, TDSದು. ಸೊ ನೆಕ್ಸ್ಟ್ DG ನೇಮನ್ನು ಸರ್ವಿಸನ್ನು ಕೊಡ್ಬೋದು. ಅದೇ ಥರ ಇನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸಲ್ಲಿ ಬಂದರೆ ನಿಮಗೆ ಬ್ಯಾಂಕಿಂಗ್ ಸರ್ವಿಸನ್ನು ಕೊಡ್ಬೋದು, DG ಪೇ ಸರ್ವಿಸನ್ನು ಮಾಡ್ಬೋದು, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸ್ಕೀಮ್ ಅಂತೇಳಿ EPS ಅಂತೇಳಿ ಇದನ್ನು ಸರ್ವಿಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಇನ್ಸೂರೆನ್ಸ್ ಸರ್ವಿಸನ್ನು ಮಾಡ್ಬೋದು. ನೆಕ್ಸ್ಟ್ NPS ಆ್ಯಂಡ್ APY ಸರ್ವಿಸನ್ನು ಮಾಡ್ಬೋದು. ನೆಕ್ಸ್ಟ್ ಫಾಸ್ಟ್ಯಾಗ್ ಸರ್ವಿಸ್ ಮಾಡ್ಬೋದು. ಸಿಬಿಲ್ ರಿಜಿಸ್ಟ್ರೇಷನನ್ನು ಮಾಡ್ಬೋದು. ಇಷ್ಟು ಸರ್ವಿಸನ್ನು ನಾವು ಇನ್ನೂ ತುಂಬ ಸರ್ವಿಸ್ಗಳಿದ್ದಾವೆ. ನಾನು ಸ್ವಲ್ಪನೇ ಇದನ್ನು ಮಾಡಿದ್ದೇನೆ ಇದರಲ್ಲಿ. ಇದಲ್ಲದೆ LIC ಸರ್ವಿಸ್ಗಳನ್ನು ಕೊಡ್ಬೋದು. ನಾವು ಪಾಲಿಸಿಗಳನ್ನು ನಾವು ಮಾಡ್ಬೋದು. ಅದಕ್ಕೆ ಒಂದು ಇನ್ಸೂರೆನ್ಸ್ ಎಕ್ಸಾಮ್ಸ್ ಇರುತ್ತೆ. ಆ ಎಕ್ಸಾಮನ್ನು ಕ್ವಾಲಿಫೈ ಆದರೆ ನೀವು ಪಾಲಿಸಿಗಳನ್ನು ಮಾಡ್ಬೋದು. ಈ ಥರ ತುಂಬ ಸರ್ವಿಸ್ಗಳಿದ್ದಾವೆ. ನಾನು ಒಂದು ಸಣ್ಣ ಪ್ರಯತ್ನನ ಮಾಡಿದ್ದೇನೆ ಈ ಒಂದು ಸರ್ವಿಸನ್ನು. ಇದರಲ್ಲಿ ಯಾವೆಲ್ಲ ಸರ್ವಿಸ್ ಇದ್ದಾವೆ ಪ್ರತಿಯೊಂದರದ್ದು ಕೂಡ ನಾನು ವಿಡಿಯೋ ಮಾಡ್ತೇನೆ. ಆಲ್ರೆಡಿ ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ತುಂಬ ವಿಡಿಯೋಗಳು ನನ್ನ ಚಾನಲನ್ನು ಓಪನ್ ಮಾಡಿದರೆ ನಿಮಗೆ ಸಿಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.